ಒಂದೇ ಬಾರಿ ಲಟ್ಟಿಸಿ 3 ಕರ್ಜಿಕಾಯನ್ನು ಮಾಡಬೇಕಾ? ಹಾಗಾದರೆ ಈ ವಿಡಿಯೋವನ್ನು ಫುಲ್ ನೋಡಿ. ಹಬ್ಬಗಳಲ್ಲಿ ಲೇಡೀಸು ತುಂಬ 12 ಗಂಟೆ ರಾತ್ರಿ ತನಕ 1 ಗಂಟೆ ರಾತ್ರಿ ತನಕ ಕೆಲಸ ಮಾಡೋದನ್ನು ನೋಡಿದ್ದೀನಿ. ಈ ವಿಡಿಯೋ ಅಂಥವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ಈಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ತುಂಬ ಯೂಸ್ ಆಗುತ್ತೆ. ಮತ್ತು ತುಂಬ ರುಚಿಯಾದ ಮತ್ತು ತುಂಬ ಕ್ರಿಸ್ಪಿ ಆದಂತಹ ಕರ್ಜಿಕಾಯನ್ನು ಕೂಡ ನೀವು ಮಾಡ್ಬೋದು. ಜಸ್ಟ್ ಒಂದು 30 ಮಿನಿಟ್ಸಲ್ಲಿ ಇದನ್ನು ಮಾಡಿ ಮುಗಿಸ್ಬೋದು. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಶಾರಿಕಾ ಶ್ರುತಿ ಹೋಮ್ ರೆಸಿಪೀಸ್ಗೆ ಸ್ವಾಗತ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಈಗ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ನಾನಿಲ್ಲಿ ಒಂದು ಬೌಲ್ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ಕಪ್ಪು ಎಳ್ಳು ಯಾವುದಾದ್ರೂ ತೊಗೋಬೋದು. ಮತ್ತು ನಾನಿಲ್ಲಿ 1 ಅಚ್ಚು ಬೆಲ್ಲವನ್ನು ತೊಗೊಂಡಿದ್ದೀನಿ. ಮತ್ತು 1 ಒಣ ಕೊಬ್ಬರಿ 1 ಹೋಳಷ್ಟು. ಮತ್ತು ನೆಕ್ಸ್ಟು ಇಲ್ಲಿ ನಾನು 2 ಸ್ಪೂನಷ್ಟು ಗಸಗಸೆ ಅನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ನಾನು ಇದು ಚೆನ್ನಾಗಿ ಕಾಣಲಿಕ್ಕೋಸ್ಕರ ನಾನು 2 ಸ್ಪೂನು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ. ಮತ್ತು 5 ಏಲಕ್ಕಿ. ಇಷ್ಟೇ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸು. ನೀವು ಇದಕ್ಕೆ ಬರೀ ಕೊಬ್ಬರಿ, ಸಕ್ಕರೆ, ಕಡಲೆ ಕೂಡ ಹಾಕೊಂಡು ಮಾಡ್ಕೋಬೋದು. ಇದಕ್ಕೆ ಹೂರಣ ಏನಾದರೂ ಹಾಕೋಬೋದು. ನೆಕ್ಸ್ಟು ಇಲ್ಲಿ ಹಿಟ್ಟನ್ನು ಕಲಿಸ್ಲಿಕ್ಕೆ ಒಂದು ಸ್ವಲ್ಪ ಚಿರೋಟಿ ರವೆ ಒಂದು ಅರ್ಧ ಬಟ್ಲಷ್ಟು ಮತ್ತು ಒಂದು ಅರ್ಧ ಕೆಜಿಯಷ್ಟು ಮೈದಾವನ್ನು ತೊಗೊಂಡಿದ್ದೀನಿ. ಮತ್ತು ಕಲಿಸೋದಕ್ಕೆ ಬೇಕಾಗುವಂಥದ್ದು ನೀರು. ಚಿರೋಟಿ ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಮತ್ತು 2 ದಿನ 3 ದಿನ ಇಟ್ಟಿದ್ರು ಕೂಡ ಅದು ಮೆತ್ತಗಾಗೋದಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಯೂಸ್ ಮಾಡಿಕೊಡಿ. ಈಗ ಇದನ್ನೆಲ್ಲ ಚೆನ್ನಾಗಿ ನಾವು ಚಪಾತಿ ಹಿಟ್ಟನ್ನು ಹದಕ್ಕೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿಯಾಗಿ ಯಾವುದೇ ರೀತಿ ಎಣ್ಣೆಯನ್ನು ಯೂಸ್ ಮಾಡಬಾರ್ದು. ಹೀಗೇ ಕಲಿಸ್ಕೋಬೇಕು. ತುಂಬ ತೆಳು ಕಲಿಸೋಕೆ ಹೋಗಬೇಡಿ, ಅಂಟಿಕೊಳ್ಳುತ್ತೆ. ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಥರದ ವಿಡಿಯೋಗಳಿಗಾಗಿ ಶಾರಿಕಾ ಶ್ರುತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೀಗೆ ಇದನ್ನು ಕಲಿಸ್ಬಿಟ್ಟು ಕನಿಷ್ಠ ಒಂದು ಅರ್ಧ ಗಂಟೆ ಇದನ್ನು ಮುಚ್ಚಿ ಇಡಿ. ಅದು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಈಗ ನಾವು ಇದಕ್ಕೆ ಹೂರಣವನ್ನು ರೆಡಿ ಮಾಡ್ಕೊಳ್ಳೋಣ. ಹೀಗೆ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಟು ಎಳ್ಳನ್ನು ಹಾಕಿ ಒಂದು 2-3 ನಿಮಿಷ ಅದು ಎಳ್ಳು ಸ್ವಲ್ಪ ಫ್ಲಫಿಯಾಗಿ ಉಬ್ಬೋ ಹಾಗೆ ಆಗೋ ತನಕ ಇದನ್ನು ನಾವು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಕಹಿ ಬರುತ್ತೆ ಮತ್ತು ಕಪ್ಪಾಗುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ತುರಿದಂತಹ ಕೊಬ್ಬರಿ ಅದನ್ನು ಕೂಡ ನಾನು ಈ ಪಾತ್ರೆಯಲ್ಲಿ ಹಾಕಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸು ತುಂಬ ಸ್ವಲ್ಪ ಕ್ರಿಸ್ಪಿ ಆಗೋ ರೀತಿಯಾಗಿ ಅದನ್ನು ಸೆಟ್ ಮಾಡ್ಕೋತಾ ಇದ್ದೀನಿ. ಉರಿಬೇಕು. ಉರಿಯೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ. ನೆಕ್ಸ್ಟು ಅದನ್ನು ತೆಗೆದಾದ್ಮೇಲೆ ಗಸಗಸೆ. ನೆಕ್ಸ್ಟು ಇದಕ್ಕೆ ಅದರಲ್ಲೇ ಒಂದು 5 ಏಲಕ್ಕಿ. ಮತ್ತು ನಾನು ತೊಗೊಂಡಿದ್ದೆಲ್ಲ ಒಂದು 2 ಸ್ಪೂನಷ್ಟು ಕಪ್ಪು ಎಳ್ಳು. ನೀವು ಇದನ್ನು ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಮತ್ತು ನಾನು ಬೆಲ್ಲವನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ನಾವು ಹುರಿದಂಥ ಅದೆಲ್ಲ ಆರಿದ ಮೇಲೆ ತಣ್ಣಗಾದ ಮೇಲೆ ನಾವು ಈ ಬೆಲ್ಲಕ್ಕೆ ಇದನ್ನು ಸುರ್ಕೋಬೇಕಾಗುತ್ತೆ, ಅಂದರೆ ಹಾಕೋಬೇಕಾಗುತ್ತೆ. ಈಗ ನಾನು ಎಳ್ಳನ್ನು ಪುಡಿ ಮಾಡಿದ್ದೀನಿ. ಅಂದರೆ ಒಂದು 2 ರೌಂಡ್ ಓಡಿಸಿದ್ರೆ ಸಾಕು, ತುಂಬ ಪುಡಿ ಮಾಡಬಾರ್ದು. ಮತ್ತು ನಾನು ದಪ್ಪ ಎಳ್ಳು ಇರ್ತಲ್ಲ, ಅಂದರೆ ಕಪ್ಪು ಎಳ್ಳು, ಅದನ್ನು ಡೈರೆಕ್ಟ್ ಹಾಗೆ ಹಾಕೋತಾ ಇದ್ದೀನಿ. ಯಾಕೆಂದರೆ ಅದು ಹೂರಣದಲ್ಲೆಲ್ಲ ಸಿಗ್ತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ. ಇದನ್ನೆಲ್ಲ ಹಾಕಿ ಈಗ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಕಲಿಸ್ಕೋಬೇಕಂದ್ರೆ ಬೆಲ್ಲ ಚೆನ್ನಾಗಿ ಅದ್ರ ಜೊತೆ ಎಲ್ಲ ಸೆಟ್ ಆಗೋ ರೀತಿಯಾಗಿ ಕಲಿಸ್ಕೊಂಡಾದ್ಮೇಲೆ ಈಗ ಹಿಟ್ಟನ್ನು ನಾವೀಗೆ ಮತ್ತೆ ಇನ್ನೊಂದು ಸಲ ನಾದ್ಕೊಂಡು ಸ್ವಲ್ಪ ಬೇಕಾಗುವಂಥ ಹದಕ್ಕೆ ಇದನ್ನು ನಾವು ತಗೊಂಡಿಗೆ ಲಟ್ಟಿಸ್ಕೋಬೇಕಾಗುತ್ತೆ. ಹೀಗೆ ಲಟ್ಟಿಸ್ಕೊಂಡು ಈ ರೀತಿಯಾದ ಒಳ್ಳುಗಳು ಬರುತ್ತೆ, ಅಂದರೆ ಕರ್ಜಿಕಾಯಿ ಮಾಡೋ ಒಳ್ಳು. ಈಗ ಸೈಡಿಗೆ ಫಸ್ಟು ಆಯಿಲನ್ನು ಸರ್ಕೋಬೇಕು. ಆಯಿಲನ್ನು ಹಾಕೋದ್ರಿಂದ ಯಾವುದೇ ರೀತಿ ಸ್ವಲ್ಪನೂ ಅಂಟೋದಿಲ್ಲ ಹಿಟ್ಟು. ಈಗ ಕೆಳಗಡೆ ಹಿಟ್ಟಾಗಿ ಕರೆದಿದ್ರಲ್ಲ ಅದನ್ನು ಇನ್ಸೈಡ್ ಮಾಡಿ, ಒಳಗಡೆ ಮಾಡಿಬಿಡಿ. ಚೆನ್ನಾಗಿ ಬೈಂಡಿಂಗ್ ಬರುತ್ತೆ. ಈಗ ನಿಮಗೆ 2 ಸ್ಪೂನು ಅಥವಾ 2 ಸ್ಪೂನು ಹೂರಣವನ್ನು ಹಾಕಿ ಈಗ ಒಳ ಸೈಡಿಗೆ ಸ್ವಲ್ಪ 1 ಸ್ಪೂನ್ ಸಕ್ಕರೆಯನ್ನು ಹಾಕಿಟ್ಟಿದ್ದೆ ನಾನಲ್ಲಿ ಆ ಬಟ್ಟಲಿಗೆ. ಅದನ್ನು ಈಗ ಒಳಗಡೆಯಿಂದ ಹಚ್ಚಿದರೆ ಅದು ಚೆನ್ನಾಗಿ ಈಗ ಅಂಟ್ಕೊಳ್ಳುತ್ತೆ. ಯಾವುದೇ ರೀತಿ ಬಿಚ್ಕೊಳ್ಳಲ್ಲ. ನೀವು ಚೆನ್ನಾಗಿ ಬೈಂಡಿಂಗ್ ಮಾಡಲಿಲ್ಲ ಅಂದರೆ ಎಣ್ಣೆ ಒಳಗಡೆ ಬಿಚ್ಕೊಬಿಡುತ್ತೆ. ಆಗ ಎಳ್ಳು ಮತ್ತು ನಾವು ಹಾಕಿದ ಹೂರಣ ಎಲ್ಲ ಎಣ್ಣೆಯಲ್ಲಿ ಇಳಿದು ಎಣ್ಣೆ ಫುಲ್ಲು ಗಲೀಜಾಗಿಬಿಡುತ್ತೆ. ಹೀಗೆ ತೆಗೆದ್ರೆ ಆಯಿತು. ಮಿಕ್ಕಿದ್ದನ್ನು ನೋಡಿ, ಈಗ ಸೂಪರ್ ಆದಂತಹ ಕರ್ಜಿಕಾಯಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಕ್ಯೂಟಾಗಿ ಎಷ್ಟು ಮುದ್ದಾಗಿ ಬಂದಿದೆ ಅಂತ.
ಈಗ ನೆಕ್ಸ್ಟ್ ಇನ್ನೊಂದು ಟಿಪ್ ಹೇಳ್ಕೊಡ್ತೀನಿ. ನಿಮಗೆ ಹೇಳಿದ್ನಲ್ಲ ನೋಡಿ, ಈ ಥರ ನೀವು ದೊಡ್ಡದಾಗಿ ಚಪಾತಿ ಹರ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ನೀವು ಈ ರೀತಿಯಾಗಿ ಎಲೆಯನ್ನು ಹರ್ಕೋಬೇಕು. ತುಂಬ ಫಾಸ್ಟಾಗಿ ಮಾಡಬೇಕು ಅಂತ ಅಂದರೆ ಮತ್ತು ಅದು ತುಂಬ ರಿಸ್ಕಿ ಆಗುತ್ತೆ. ಏನೋ ನಂಗೆ ಗೊತ್ತಿದೆ, ನಾನು ಮಾಡ್ತೀನಲ್ಲ. ಈ ರೀತಿ ಹರ್ಕೊಬಿಡಿ. ನಾನು ಇದೇ ಟೆಕ್ನಿಕ್ ಫಾಲೋ ಮಾಡೋದು. ನೋಡಿ, ಈಗ ಆ ಎಲೆಗೆ ಹಾಕಿದರೆ ಈಗ ಒಂದೇ ಬಾರಿ ಮೂರು ಕರ್ಜಿಕಾಯಿ ರೆಡಿಯಾಗುತ್ತೆ. ಸಿಂಗಲಾಗಿ ಒಬ್ಬರೇ ಮಾಡ್ತಾ ಇದ್ದಾಗ ಇದಂತೂ ತುಂಬ ಅನುಕೂಲ ಆಗುತ್ತೆ. ಅಥವಾ 2-3 ಜನ ಮಾಡ್ತಾಯಿದ್ರೆ ಓಕೆ ನಡೆಯುತ್ತೆ. ಒಬ್ಬರೇ ಮಾಡ್ತಾ ಇರ್ಬೇಕಾದ್ರೆ ಈ ಟಿಪ್ನ ಖಂಡಿತ ಫಾಲೋ ಮಾಡಿ. ನಿಮಗೆ ಟೈಮು ಸಮಯ ಎಲ್ಲ ಉಳಿಯುತ್ತೆ. ನೋಡಿ, ನಾನು ರೆಡಿ ಮಾಡಿದ್ದೀನಿ. ಈಗ ಈ ರೀತಿ ಮಾಡಿಬಿಟ್ಟು ಒಂದು ತಟ್ಟೆಯಲ್ಲಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಹೀಗೆ ಎಣ್ಣೆಯಲ್ಲಿ ಒಂದೊಂದನ್ನೇ ಹಾಕಿ ಸ್ವಲ್ಪ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಅದು ಮೇಲೆ ಎಲ್ಲ ಕ್ರಿಸ್ಪಿ ಆಗಂಗೆ ಚೆನ್ನಾಗಿ ಕರೆದ್ರೆ ಆಯಿತು. ಈಗ ನೋಡಿ ರೆಡಿಯಾಗಿದೆ. ಎಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇದು. ಈಗ ಎಲ್ಲನೂ ಈಗ ಎಣ್ಣೆಯನ್ನು ಸೋರಿಸ್ಬಿಟ್ಟು ಒಂದು ತಟ್ಟೆಗೆ ಎತ್ಕೊಂಡ್ರೆ ಆಯಿತು. ವಾವ್, ಈಗ ನೋಡಿ ನಮ್ಮ ಕರ್ಜಿಕಾಯಿ ರೆಡಿಯಾಗಿದೆ. ಇದಂತೂ ನಾವು ಮಾಡುವಂಥ ವರಮಹಾಲಕ್ಷ್ಮಿ ಲಕ್ಷ್ಮೀ ಪೂಜೆಗಳಿಗೆ ತುಂಬ ಶ್ರೇಷ್ಠವಾದದ್ದು. ಖಂಡಿತ ನಾನು ಅದಕ್ಕೋಸ್ಕರನೇ ಈಗ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವ್ರಿಗೆಲ್ಲ ತುಂಬ ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನನಗೆ ತುಂಬ ಖುಷಿ ಆಗ್ತಾಯಿದೆ. ನನ್ನ ಎಫರ್ಟನ್ನು ಗುರುತಿಸಿ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಿ. ರೀಲ್ಸ್ಗಳು ಮತ್ತು ವೀಡಿಯೋಸ್ಗಳು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಿ. ಸಬ್ಸ್ಕ್ರೈಬ್ ಮಾಡ್ಕೊಡ್ತಿರೋದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಇಲ್ಲಿ ನಾನು ಮಾಡುವಂಥ ಅಡುಗೆಗಳಾಗೋದು 100% ತುಂಬ ಕ್ವಾಲಿಟಿ ಇರುವಂಥ ಫುಡ್ಡನ್ನೇ ನಾನು ಪ್ರಿಪೇರ್ ಮಾಡ್ತಾ ಇರ್ತೀನಿ. ಈ ಥರ ಕರ್ಜಿಕಾಯಿಯನ್ನು ಮಾಡಿಬಿಟ್ರೆ ಒಂದು ತಿನ್ನಿದ್ರೆ 4 ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿ ಬಂದಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ನಿಮ್ಮ ಅನಿಸಿಕೆಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.